ಈ ವರ್ಷದ ಬಹುನಿರೀಕ್ಷಿತ ಹಾಸನಾಂಬೆ ದರ್ಶನವು ಅಕ್ಟೋಬರ್ 9ರಿಂದ ಅಕ್ಟೋಬರ್ 23ರವರೆಗೆ ಹಾಸನದಲ್ಲಿ ನಡೀತಾ ಇದೆ. ಇದು ವರ್ಷದಲ್ಲಿ ಕೇವಲ ಒಂದು ಸಲ ಮಾತ್ರ ನಡೆಯುವಂತಹ ವಿಶಿಷ್ಟ ದರ್ಶನ ಅಂತಲೇ ಹೇಳ್ಬೋದು. ಇನ್ನು ಹಾಸನಾಂಬೆ ದೇವಾಲಯವು ಉಳಿದ ಸಮಯದಲ್ಲಿ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರುತ್ತೆ. ಅದೇ ಕಾರಣದಿಂದಾಗಿ ಲಕ್ಷಾಂತರ ಭಕ್ತರು ಈ 13 ದಿನಗಳಲ್ಲಿ ದೇವಿಯ ದರ್ಶನ ಪಡೆಯೋದಕ್ಕೆ ಹಾಸನಕ್ಕೆ ಹರಿದು ಬರ್ತಾರೆ. ಇನ್ನು ದರ್ಶನದ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ದೇವಸ್ಥಾನ ವ್ಯವಸ್ಥಾಪಕರು ಭದ್ರತೆ, ಕುಡಿಯುವ ನೀರು, ಸಂಚಾರ ವ್ಯವಸ್ಥೆ, ಕ್ಯೂ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಅಲ್ಲದೆ ಭಕ್ತರಿಗೆ 2 ರೀತಿಯಲ್ಲಿ ಪ್ರವೇಶ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಮೊದಲನೇದಾಗಿ ಉಚಿತ ಸಾರ್ವಜನಿಕ ದರ್ಶನ, ಇದು ಎಲ್ಲರಿಗೂ ಮುಕ್ತ ಅಂತಲೇ ಹೇಳ್ಬೋದು. ಎರಡನೇದಾಗಿ ವಿಶೇಷ ದರ್ಶನ ಪಾಸ್ ಕೂಡ ಕೊಡ್ತಾ ಇದ್ದಾರೆ. ಇದು 300 ರೂಪಾಯಿಗೆ ದೊರೀತಾ ಇದೆ. ಅಲ್ಲದೆ 1000 ರೂಪಾಯಿಯ ಟಿಕೆಟ್ ಮೂಲಕ ತ್ವರಿತ ದರ್ಶನವನ್ನು ಸಹ ನೀವು ಪಡೆಯಬಹುದು. ಅಂದ್ರೆ 1000 ರೂಪಾಯಿ ಕೊಟ್ಟು ನೀವು ಟಿಕೆಟ್ ಅನ್ನ ಪಡೆದುಕೊಂಡ್ರೆ ಆದಷ್ಟು ಬೇಗ ತಾಯಿಯ ದರ್ಶನವನ್ನ ಪಡೆಯಬಹುದು, ಯಾವುದೇ ರೀತಿಯ ಕ್ಯೂನಲ್ಲಿ ನಿಲ್ಲದೆ ಹಾಗೆ. ಈ ಬಾರಿ ಆನ್ಲೈನ್ QR ಕೋಡ್ ಮೂಲಕ ಟಿಕೆಟ್ ಬುಕ್ಕಿಂಗ್ ಕೂಡ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದರ್ಶನದ ಜೊತೆಗೆ ಹಾಸನ ನಗರದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಹೂವಿನ ಅಲಂಕಾರ, ದೀಪಾಲಂಕಾರ, ನೃತ್ಯ ಮತ್ತೆ ಸಂಗೀತ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಕೆಲವು ವರ್ಷಗಳಲ್ಲಿ ಹಾಟ್ ಏರ್ ಬಲೂನ್ ಮತ್ತೆ ಲೈಟ್ ಶೋಗಳು ಕೂಡ ಇರುತ್ತವೆ. ಹೀಗೆ ನೋಡ್ತಾ ಹೋಗುವಾಗ ಅಕ್ಟೋಬರ್ 23ರಂದು ದೇವಾಲಯದ ಬಾಗಿಲು ಶಾಸ್ತ್ರೋಕ್ತವಾಗಿ ಮುಚ್ಚಲಾಗುತ್ತೆ. ತಾಯಿ ದೇವತೆ ಹಾಸನಾಂಬೆಯು ಮತ್ತೆ ಮುಂದಿನ ವರ್ಷದ ಹಬ್ಬದ ಸಮಯದಲ್ಲಿ ಮಾತ್ರ ಭಕ್ತರಿಗೆ ದರ್ಶನವನ್ನ ನೀಡ್ತಾಳೆ ಅಂತ ಹೇಳ್ತಾ ಇದ್ದೀವಿ. ಕಳೆದ ವರ್ಷಗಳಲ್ಲಿ VIP ಮತ್ತು VVIP ಪಾಸ್ಗಳ ಬೇಕಾಬಿಟ್ಟಿ ವಿತರಣೆಯಿಂದ ಭಕ್ತರಿಗೆ ದರ್ಶನದಲ್ಲಿ ಸಾಕಷ್ಟು ತೊಂದರೆಯಾಗಿತ್ತು, ಅದು ಕೂಡ ವರದಿಯಾಗಿದೆ. ಗಂಟೆಗಟ್ಟಲೆ ಕಾಯುವಂತಹ ಸಾಮಾನ್ಯ ಭಕ್ತರಿಗೆ VIP-ಗಳ ಒತ್ತಡದಿಂದಾಗಿ ದರ್ಶನ ಕಷ್ಟವಾಗಿತ್ತು. ಆದರೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಜಿಲ್ಲಾಡಳಿತ ಈ ಬಾರಿ ಎಲ್ಲಾ ರೀತಿಯ VIP ಮತ್ತೆ ಉಚಿತ ಪಾಸ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ. ಬದಲಿಗೆ ಗೋಲ್ಡ್ ಕಾರ್ಡ್ ಅನ್ನೋ ಹೊಸ ವ್ಯವಸ್ಥೆಯನ್ನ ಪರಿಚಯಿಸಿದ್ದಾರೆ. ಒಂದು ಗೋಲ್ಡ್ ಕಾರ್ಡ್ಗೆ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ದರ್ಶನಕ್ಕೆ ಅವಕಾಶವಿರುತ್ತೆ. ಈ ಕಾರ್ಡ್ಗಳಿಗೆ ನಿಗದಿತ ಸಮಯದಲ್ಲಿ ಮಾತ್ರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಇದರಿಂದ ಸಾಮಾನ್ಯ ಭಕ್ತರಿಗೆ ದರ್ಶನದಲ್ಲಿ ತೊಂದರೆಯಾಗದಂತೆ ಕ್ರಮವನ್ನು ಸಹ ಕೈಗೊಳ್ಳಲಾಗಿದೆ. ಹಾಗಾಗಿ ನೀವು ಈ ವಿಶೇಷ ದರ್ಶನದಲ್ಲಿ ಭಾಗವಹಿಸಲು ಯೋಚಿಸ್ತಾ ಇದ್ರೆ ಈಗಲೇ ತಯಾರಿ ಮಾಡಿಕೊಳ್ಳಿ. ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.